ಹಾಯ್ NKL. ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಸಪೋರ್ಟ್ ಮಾಡಿ. ಕವಲುದಾರಿ ಸಂಚಿಕೆ 28. ಕತೆಯ ರೈಟರ್ ಲಕ್ಷ್ಮಿಗೌಡ, ವಾಚನ ಲಕ್ಷ್ಮಿಗೌಡ. ಶಾಂಭವಿಯ ಅಂತ್ಯ ಸಂಸ್ಕಾರ ನೆರವೇರುವವರೆಗೂ ಮಗುವನ್ನು ತನ್ನ ಮಡಿಲಿನಲ್ಲಿಯೇ ಮಲಗಿಸಿಕೊಂಡಿದ್ದ ಭೂಮಿ ಸಂಜೆಯಾಗುತ್ತಲೇ ಮನೆಗೆ ಹೋಗಲಿಲ್ಲ ಎಂದರೆ ಇನ್ನು ಚಿಕ್ಕಮ್ಮ ಬಿಡುವುದಿಲ್ಲ ಎಂದು ಯೋಚಿಸಿದವಳು ಮಗುವನ್ನು ಸಾವಿತ್ರಿ ಅವರ ಕೈಗೆ ಕೊಡುತ್ತಿದ್ದ ಹಾಗೆ ಅಳಲು ಶುರು ಮಾಡಿತು. ಸಾವಿತ್ರಿ ಅವರ ಮಡಿಲಿನಲ್ಲಿ ಮಗು ಅಳುತ್ತಿದ್ದುದನ್ನು ನೋಡಿ ನೊಂದುಕೊಂಡವಳು ಮತ್ತೆ ತನ್ನ ಮಡಲಿಗೆ ಮಗುವನ್ನು ತೆಗೆದುಕೊಂಡಿದ್ದಳು. ಆ ಮಗು ಭೂಮಿಯ ತೋಳಿಗೆ ಬಂದ ತಕ್ಷಣ ಅಳುವನ್ನು ನಿಲ್ಲಿಸಿತ್ತು. ಆ ಮಗುವಿಗೆ ಭೂಮಿಯ ಮಡಿಲಲ್ಲಿ ತಾಯಿಯ ಮಡಿಲಿನಂತ ಬೆಚ್ಚನೆಯ ಭಾವ ಸಿಕ್ಕಿತೇನೋ. ಭೂಮಿ ಮಡಿಲಿನಿಂದ ಮಗುವನ್ನು ತೆಗೆದು ಸಾವಿತ್ರಿಯವರ ಕೈಗೆ ಕೊಡುತ್ತಿದ್ದ ಹಾಗೆ ಮತ್ತೆ ಅಳಲು ಶುರು ಮಾಡುತ್ತಿತ್ತು. ಮಗುವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಹಾಗಂತ ಆ ಮಗುವನ್ನು ನೋಡಿಕೊಂಡು ಭೂಮಿ ಅಲ್ಲೇ ಇರಲು ಸಾಧ್ಯವಾಗುವುದಿಲ್ಲ. ಭೂಮಿ, ಈ ಮಗ ಬೆಳಗಿಂದ ನಿನ್ನ ಮಗ್ಲಲ್ಲಿ ಇದ್ದು ನಿನ್ನೆ ಹೆತ್ತೋಳು ಅನ್ಕೊಂಬಿಟ್ಟದೇನೋ ನೋಡವ್ವ, ನಾನು ಎತ್ಕೊಂಡ್ರೆ ಹೆಂಗೆ ಅಳ್ತದೆ, ಹಂಗಂತ ನೀನು ಇಲ್ಲೇ ಇರಕಾಯ್ತದ? ಈಗಾಗ್ಲೇ ನಿನ್ನ ಚಿಕ್ಕವ್ವ ಅದೆಷ್ಟು ಸಿಡಿಮಿಡಿ ಅಂತವಳೋ ಗೊತ್ತಿಲ್ಲ. ಈ ಮಗುನ ನಾನು ಹೆಂಗೋ ಸಮಾಧಾನ ಮಾಡ್ಕೋತೀನಿ, ನೀನು ಮನೆಗೆ ಹೋಗು ಎಂದರು. ಭೂಮಿಗೆ ಮನೆಗೆ ಮಗುವನ್ನು ಬಿಟ್ಟು ಹೋಗಲು ಮನಸ್ಸು ಇಲ್ಲದಿದ್ದರೂ ಸಾವಿತ್ರಿ ಅವರ ಬಲವಂತಕ್ಕೆ ಹೋಗಿದ್ದಳು. ಆ ಮಗಿನ ಯಾರಿಗೂ ಕೊಡದೆ ಎತ್ಕೊಂಡಿರೋದ್ನ ನೋಡಿ ಆ ಮಗಿನು ಮನೆಗೆ ಕರ್ಕೊಂಡ್ ಬತ್ತಾಳೇನೋ ಅನ್ಕೊಂಡಿದ್ದೆ. ಸದ್ಯ ಆ ಮಗಿನ ಬುಟ್ ಬಂದವಳೆ. ಭೂಮಿ ಮನೆಗೆ ಬಂದ ತಕ್ಷಣ ಶಾಂಭವಿಯ ಸಾವಿನ ಬಳಿ ಭೂಮಿ ಅವಳ ಮಗುವನ್ನು ಎತ್ತಿಕೊಂಡಿರುವುದನ್ನು ನೋಡಿ ಮನೆಗೆ ಬಂದ ತಕ್ಷಣ ಒಂದೇ ಸಮ ಅವಳಿಗೆ ಚುಚ್ಚಿ ಮಾತನಾಡಿದಳು ಕಲಾವತಿ. ಮೊದಲೇ ಗೆಳತಿಯ ಅಗಲಿಕೆಯಿಂದ ನೋವಿನಲ್ಲಿದ್ದವಳು ಚಿಕ್ಕವನ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಹಾಗೆ ಸುಮ್ಮನಾದವಳ ಯೋಚನೆಯೇ ಬೇರೆ ಇತ್ತು. ಸ್ವಲ್ಪ ದಿನದ ಹಿಂದೆ ತನ್ನ ಜೊತೆ ಕುಳಿತು ಮಾತನಾಡಿದ ಗೆಳತಿ ಇಂದು ಭೂಮಿ ತಾಯಿಯ ಮಡಿಲು ಸೇರಿ ಮಣ್ಣಲ್ಲಿ ಮಣ್ಣಾಗಿದ್ದಳು. ಹೋದವಳು ಹಾಗೆ ಹೋಗದೆ ಅವಳ ಗುರುತಿಗಾಗಿ ಒಂದು ಹೊಸ ಜೀವವನ್ನು ಬಿಟ್ಟು ಹೋಗಿದ್ದಳು. ಗೆಳತಿ ಮತ್ತು ಅವಳ ಮಗುವನ್ನು ನೆನೆದು ಮತ್ತೊಮ್ಮೆ ಅವಳ ಮನಸ್ಸು ಜರ್ಜರಿತವಾಗಿತ್ತು. ನನ್ನವ್ವ ನನ್ನ ಬುಟ್ಟು ಹೋದಂಗೆ ಶಂಭವಿ ಅವಳ ಮಗಳನ್ನು ಬುಟ್ಟು ಹೋಗವಳೆ. ಆ ಮಗ ನನ್ನಂಗೆ ಅದೇಟು ಕಷ್ಟ ಪಡ್ಬೇಕೋ ಗೊತ್ತಿಲ್ಲ ಎಂದು ಹೇಳಿಕೊಂಡವಳಿಗೆ ನೋವು ದುಪ್ಪಟ್ಟಾಗಿತ್ತು. ಎಷ್ಟೇ ತಡೆದರೂ ಕಣ್ಣಿನ ಹನಿಗಳು ಮಾತ್ರ ನಿಲ್ಲುತ್ತಿರಲಿಲ್ಲ. ಮಗಳ ದುಃಖವನ್ನು ನೋಡಿ ಸಹಿಸದ ಪದ್ದಣ್ಣ ಅವಳು ಮಲಗುವ ಜಾಗದಲ್ಲಿ ಕುಳಿತಿದ್ದ ಮಗಳ ಬಳಿಗೆ ಬಂದು ಕುಳಿತವರು, ಅವ್ವ ಭೂಮಿ, ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ಕಣವ. ನೀನು ಹುಟ್ಟಿದಾಗ ನಿನ್ನವ್ವ ನಿನ್ನ ಬುಟ್ಟು ಹೋದ್ಲು, ಇವತ್ತು ನಿನ್ನ ಗೆಳತಿ ಹೋಗವಳೆ, ಹಂಗೆಯ ನಾಳೆ ನಾವು ಹೋಯ್ತೀವಿ. ಹಂಗಿದ್ದಾಗ ನೀನು ಈ ಪಾಟಿ ದುಃಖ ಪಟ್ರೆ ನಿನ್ನ ಗೆಳತಿ ವಾಪಸ್ಸು ಬರ್ತಾಳೆಯೋಳು. ಎಲ್ರೂ ಒಂದಿನ ಹೋಗದೆಯ. ಆ ಭಗವಂತ ನಮ್ಮ ಆಯಸ್ಸು ಇಷ್ಟೇಯ ಎಂದು ಮೊದ್ಲೇ ಬರ್ದಿರ್ತಾನೆ. ಅವನು ಕರೆದಾಗ ನಾವು ಹೋಗ್ಲೇಬೇಕು. ಆದ್ರೆ ಅವನು ಬಾಳ ಬುದ್ಧಿವಂತ. ನಂಗೆ ನೋಡು, 108 ಕಾಯಿಲೆ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ನನ್ನಂತವನ ಬದುಕೋಕೆ ಬಿಟ್ಟು ಬಾಳಿ ಬದುಕಬೇಕಾಗಿರುವ ಮಗವನ್ನ ಕಿತ್ಕೊಂಡ್ಬಿಟ್ಟ. ಈಗ ನೀನು ಈ ಪಾಟಿ ಹತ್ರೆ ನಿನ್ನ ಗೆಳತಿ ಮರಳಿ ಬರಕ್ಕಿಲ್ಲ, ನೀನೇ ಸಮಾಧಾನ ಮಾಡ್ಕಬೇಕು ಎಂದು ಮಗಳಿಗೆ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರೆ, ಹಂಗಲ್ಲ ಅಪ್ಪಯ್ಯ, ಅವಳು ಒಬ್ಳೇ ಹೋಗಿದ್ರೆ ನಂಗೆ ಈಟು ನೋವಾಯ್ತಾ ಇರ್ಲಿಲ್ಲ. ಆ ಎಳೆ ಕಂದನ ಬುಟ್ಟು ಓದ್ಲಲ್ಲ, ಅದೇ ನಂಗೆ ಹೆಚ್ಚು ನೋವು ಕೊಡ್ತಿರುವುದು ಅಪ್ಪಯ್ಯ. ನನ್ನವ್ವ ನನ್ನ ಬುಟ್ಟು ಓದಂಗೆ ಆ ಕಂದನ್ನ ಅವಳು ಬುಟ್ಟು ಓದ್ಲಳ. ಆ ಕಂದ ಯೋನ್ ತೆಪ್ಪು ಮಾಡಿತ್ತು? ಆ ಮಗಿನ ಮುಖ ನೋಡಿದಾಗೆಲ್ಲ ಕರುಳು ಕಿತ್ತು ಬಂದಂಗೆ ಆಯ್ತದೆ ಅಪ್ಪಯ್ಯ. ಆಗ ಬ್ಯಾಡ ಅಂದ್ರೂ ದುಃಖ ಹೆಚ್ಚಾಯ್ತದೆ. ಅದ್ಯಾವ್ರಿಗೆ ಕರುಣೆ ಅನ್ನೋದೇ ಇಲ್ವಾ ಅಪ್ಪಯ್ಯ? ಮಗಿನ ನೋಡಿ ಶಂಭವಿ ನಂತವ ಕರ್ಕಬಾರ್ದು ಅಂತ ಅನಿಸ್ಲಿಲ್ವಾ? ಹಂಗೇನಾದ್ರೂ ಅವಳ ಬದಲು ನನ್ ಪ್ರಾಣ ಕೊಡುವಂಗಿದ್ದಿದ್ರೆ ಆ ಮಗಿಗೋಸ್ಕರ ನಾನ್ ಪ್ರಾಣನೇ ಕೊಡ್ತಿದ್ದೆ ಅಪ್ಪಯ್ಯ ಎಂದು ಅಳುತ್ತಲೇ ಹೇಳಿದಳು.
ಹಂಗೆ ಒಬ್ರಿಗೋಸ್ಕರ ಇನ್ನೊಬ್ರು ಪ್ರಾಣ ಕೊಡುವಂಗಿದ್ದಿದ್ರೆ ಭೂಮಿಗೆ ಭಾರ, ಅನ್ನಕ್ಕೆ ದಂಡದ ಹಂಗೆ ಇರುವ ನನ್ನಂತ ಅದೆಷ್ಟೋ ಜನ ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ ಭೂಮಿ. ಹಂಗೆಯ ಈ ಲೋಕದಾಗೆ ಒಳ್ಳೆಯವರ್ಯಾರು ಈ ಲೋಕ ಬಿಟ್ಟು ಹೋಯ್ತಿರ್ಲಿಲ್ಲ ಎಂದು ಪದ್ದಣ್ಣ ಹೇಳುತ್ತಿದ್ದ ಹಾಗೆ, ಆದ್ರೂ ಶಂವಿಗೆ ಅದ್ಯಾವ್ರು ಬಾಳ ಮೋಸ ಮಾಡ್ಬಿಟ್ಟ ಅಪ್ಪಯ್ಯ. ಅವಳಿಗೆ ಹೆರಿಗೆ ಕಷ್ಟ ಆಯ್ತದೆ ಅಂತ ತಿಳಿದಾಗ್ಲೆ ಯಾವ್ದಾದ್ರೂ ದೊಡ್ಡಾಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಶಂವಿ ಬದುಕ್ತಿದ್ಲೇನೋ. ಈ ಬಡತನದಿಂದ ಅದು ಸಾಧ್ಯ ಆಗ್ಲಿಲ್ಲ. ಈ ಕಾಯಿಲೆ ಎಲ್ಲ ದುಡ್ಡಿರೋರ್ಗೆ ಅಪ್ಪಯ್ಯ, ನಮ್ಮಂತ ಬಡವರಿಗಲ್ಲ ಎಂದಳು. ನೀನು ಹೇಳ್ದಂಗೆ ಆಗಿದ್ದಿದ್ರೆ ಶ್ರೀಮಂತರು ಯಾರೂ ಸಾಯ್ತಿರ್ಲಿಲ್ಲ, ನಾವುಗಳು ಯಾರು ಉಳಿಯುತ್ತಿರ್ಲಿಲ್ಲ. ಭೂಮಿ, ಕಾಯಿಲೆ ಬಡವ ಶ್ರೀಮಂತ ಅನ್ನೋದ್ನ ನೋಡೋದಿಲ್ಲ ಎಂದರೆ ಒಟ್ನಲ್ಲಿ ನನ್ನ ಜಾಗಕ್ಕೆ ಆ ಮಗ ಬಂತು ಅಪ್ಪಯ್ಯ ಎಂದಳು ಬೇಸರದಲ್ಲಿ. ಮಗಳ ಮಾತು ಕೇಳಿ ಭೂಮಿಯ ತಾಯಿ ಅವಳನ್ನು ಬಿಟ್ಟು ಹೋದ ಕ್ಷಣ ನೆನಪಾಯಿತು. ಭೂಮಿಯನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆ ಹಸುಳೆಯನ್ನು ಪದ್ದಣ್ಣ ಸಂಭಾಳಿಸುವುದರಲ್ಲಿ ಸಾಕು ಸಾಕಾಗಿ ಹೋಗಿತ್ತು. ಆ ಕ್ಷಣ ನೆನೆದ ಪದ್ದಣ್ಣನಿಗೂ ಕೂಡ ದುಃಖ ಆವರಿಸಿ ಇನ್ನೇನನ್ನು ಮಾತನಾಡದೆ ಅಲ್ಲಿಂದ ಎದ್ದು ಹೊರ ನಡೆದರು. ಶಾಂಭವಿ ತೀರಿ ಹೋಗಿ ಆಗಲೇ 1 ವಾರ ಕಳೆದಿತ್ತು. ತನ್ನ ಚಿಕ್ಕಮ್ಮ ಮನೆಯಲ್ಲಿರುವವರೆಗೂ ಮನೆ ಕೆಲಸಗಳನ್ನು ಮಾಡುತ್ತಿದ್ದ ಭೂಮಿ ತನ್ನ ಚಿಕ್ಕಮ್ಮ ದನಗಳನ್ನು ಹೊಡೆದುಕೊಂಡು ಹೊಲಕ್ಕೆ ಹೋಗುತ್ತಿದ್ದ ಹಾಗೆ ಶಾಂಭವಿಯ ಮಗುವನ್ನು ನೋಡಲು ಹೋಗುತ್ತಿದ್ದಳು. ಸಂಜೆಯವರೆಗೂ ಸಾವಿತ್ರಿಯವರ ಜೊತೆ ಮಗುವನ್ನು ನೋಡಿಕೊಂಡು ನಂತರ ಸಂಜೆ ಮನೆಗೆ ಬರುತ್ತಿದ್ದಳು. 1 ವಾರದಲ್ಲಿಯೇ ತಾನೇ ಆ ಮಗುವನ್ನು ಹೆತ್ತವಳು ಎನ್ನುವಷ್ಟರ ಮಟ್ಟಿಗೆ ಆ ಮಗುವನ್ನು ಹಚ್ಚಿಕೊಂಡಿದ್ದಳು. ಆ ಮಗುವಿಗೆ ಸಾವಿತ್ರಿಯವರಿಗೆ ಸ್ನಾನ ಮಾಡಿಸಲು ಸಹಾಯ ಮಾಡುವುದರಿಂದ ಹಿಡಿದು ಬಟ್ಟೆ ಹಾಕುವುದು, ಮಲಗಿಸುವುದು, ಒರಳೆ ಮುಖಾಂತರ ಇವಳೆ ಹಾಲು ಕುಡಿಸುವುದು, ಹೀಗೆ ಎಲ್ಲಾ ಕೆಲಸವನ್ನು ಇವಳೆ ಮಾಡುತ್ತಿದ್ದಳು. ಶಾಂಭವಿ ಮಗುವನ್ನು ನೋಡಲು ಹೋಗಲು ಶುರು ಮಾಡಿದಾಗಿನಿಂದ ಪ್ರತಿದಿನ ರಾತ್ರಿ ಕಲಾವತಿ ಭೂಮಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಲೇ ಇದ್ದಳು. ಆದರೆ ಪದ್ದಣ್ಣ ಅವಳಿಗೆ ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದರಿಂದ ಸುಮ್ಮನಾಗುತ್ತಿದ್ದಳು. ಆದರೂ ಭೂಮಿಗೆ ಕೊಂಕು ನುಡಿಗಳು ನಿಲ್ಲುತ್ತಿರಲಿಲ್ಲ. ಅಯ್ಯೋ, ಈ ತಲೆನ ತೆಗೆದು ಒಂದು ಬದಿಗೆ ಇಡುವಷ್ಟು ತಲೆ ಸಿಡಿತೈತೆ. ನಂಗೆ ಯಾವತ್ತು ಇಷ್ಟು ತಲೆನೋವು ಬಂದಿತ್ತಿಲ್ಲ. ಇವತ್ತು ಯಾಕೆ ಇಷ್ಟು ತಲೆ ನೋಯ್ತಾ ಐತೆ ಅಂತ ಗೊತ್ತಾಗ್ತಿಲ್ವಲ್ಲ. ಲೇ ಭೂಮಿ, ಬಾರೆ ಇಲ್ಲಿ. ನಾನೊಬ್ಳು ಇಲ್ಲಿ ತಲೆನೋವು ಅಂತ ಬಾಯಿ ಬಡ್ಕೋತಿದ್ರು ಏನಾದ್ರೂ ಯೋನಾಯ್ತು ಅಂತ ಒಂದ್ ಮಾತ್ ಕೇಳೋಕ್ ಬಂದಿದ್ದೀಯಾ ಎಂದು ನೆಲದಲ್ಲಿ ಕುಳಿತು ಒಂದೇ ಸಮ ಬೊಬ್ಬೆ ಹೊಡೆಯುತ್ತಿದ್ದಳು ಕಲಾವತಿ. ಲೇ ಕಲಾ, ಬೆಳಗಿಂದ ಒಂದೇ ಸಮ ಬಡ್ಕತಿದೀಯ. ಆ ಮಗ ಬೆಳಗಿಂದ ಒಂದೇ ಸಮ ಕೆಲ್ಸ ಮಾಡ್ತಾವಳೆ. ನಿನ್ನ ತಲೆನೋವು ಹೆಂಗೈತೆ ಎಂದು ಬಂದು ಕೇಳಿದ ತಕ್ಷಣ ನಿನ್ನ ತಲೆನೋವು ಹೊಂಟೋಯ್ತದ? ಆ ಶೆಟ್ಟಿ ಪೆಟ್ಟಿ ಅಂಗಡಿಲಿ ತಲೆನೋವುನ ಮಾತ್ರೆ ಇಟ್ಟವನೆ, ತಂದು ಕೊಡ್ತೀನಿ ತಿನ್ನು ಅಂದ್ರು ಬ್ಯಾಡ ಅಂತೀಯ. ನಿನ್ನಂತವಳಿಗೆ ಯೋನ್ ಮಾಡಕ್ಕಾಯ್ತದೆ ಎಂದು ಪದ್ದಣ್ಣ ಅಸಮಾಧಾನ ಹೊರಹಾಕಿದರು. ಆ ಪೆಟ್ಟಿ ಅಂಗಡಿಗೆ ಮಾತ್ರೆ ತಂದು ಅದ್ ದಿನ ಆಗೈತೋ ಗೊತ್ತಿಲ್ಲ. ಆ ಮಾತ್ರೆ ತಿಂದು ಪೂರ್ತಿಯಾಗಿ ಸತ್ತೋಗು ಅಂತ ಹೇಳ್ತಿದೀಯಾ? ನೀನು ಸರಿಯಾಗಿ ಹೇಳ್ತೀಯ ಬಿಡು. ನೀನು ಹೇಳ್ದಂಗೆ ಆ ಪೆಟ್ಟಿ ಅಂಗಡಿ ಮಾತ್ರೆ ತಿಂದು ನಾನು ಉಳಿದಂಗೆಯ. ಇವತ್ತು ಪ್ಯಾಟೆ ಆಸ್ಪತ್ರೆಗೆ ಹೋಗ್ ಬರ್ತೀನಿ. ನಿನ್ ಮಗಳಿಗೆ ಇವತ್ತು ದನ ಹೊಲಕ್ಕೆ ಹೊಡ್ಕೊಂಡು ಹೋಗಕ್ಕೆ ಹೇಳು ಎಂದಳು. ಭೂಮಿ ಒಬ್ಳೆ ದನ ಮೇಯ್ಸಕ್ಕೆ ಹೋಗಕ್ಕಾಯ್ತದ? ಇವತ್ತೊಂದಿನ ಮಂತವ ಕಟ್ಟಾಕಿ ಹುಲ್ಲು ಹಾಕಿದ್ರೆ ಯೋನು ಆಗಕ್ಕಿಲ್ಲ. ನೀನು ಆಸ್ಪತ್ರೆಗೆ ಬೇಕಿದ್ರೆ ಹೋಗಿ ಬಾ ಎಂದು ಪದ್ದಣ್ಣ ಹೇಳುತ್ತಿದ್ದ ಹಾಗೆ, ನಿನ್ನ ಮಗಳೇನು 1 ದಿನದ ಬಿಸ್ಲಿಗೆ ಕರಗಿ ಹೋಗಾಕಿಲ್ಲ. ಸಂದೆಲ್ಲ ಕಟ್ಟಾಕಿ ಹುಲ್ಲಾಕಕ್ಕೆ ನೀನೇನು ಗುಡ್ಡೆ ಗುಡ್ಡೆ ಹುಲ್ಲು ತಂದಿಟ್ಟಿಲ್ಲ. ಇರೋ ಒಂಚೂರು ಹುಲ್ಲನ್ನು ರಾತ್ರಿ ಹೊತ್ತು ಒಸಿ ಹಾಕಿ ಇಟ್ಕೊಂಡಿವ್ನಿ. ಅಂತದ್ರಲ್ಲಿ ನೀನು ಒಂದೇ ದಿನ ಮುಗಿಸುವ ಅಂತ ಹೇಳ್ತಿದೀಯ. ಸುಮ್ಕೆ ನಾನು ಹೇಳ್ದಂಗೆ ದನಗಳನ್ನು ಹೊಡ್ಕೊಂಡು ಹೋಗಾಕಿ ಹೇಳು. ನಾನು ಆಸ್ಪತ್ರೆಯಿಂದ ಬಿರ್ನೆ ಬಂದು ಬಿಡ್ತೀನಿ ಎಂದಳು. ಆದ್ರೂ ಕಲಾವತಿ ಅಷ್ಟು ಹೇಳಿದರೂ ಸಹ ಪದ್ದಣ್ಣನಿಗೆ ಮಗಳನ್ನು ಒಬ್ಬಳೆ ದನ ಮೇಯಿಸಲು ಕಳಿಸಲು ಮನಸ್ಸು ಒಪ್ಪುತ್ತಿರಲಿಲ್ಲ. ಆಯ್ತು ಬಿಡು ಚಿಕ್ಕವ್ವ, ಇವತ್ತು ನಾನೇ ದನ ಮೇಯಿಸ್ಕೊಂಡು ಬರ್ತೀನಿ. ನೀನು ಆಸ್ಪತ್ರೆಗೆ ಹೋಗಿ ಬಾ ಎಂದು ಒಳಗಿನಿಂದ ಬಂದವಳೆ ಹೇಳಿದಳು. ಭೂಮಿಯ ಮಾತು ಕೇಳಿ ಕಲಾವತಿಯ ಮುಖ ಅರಳಿತು. ಭೂಮಿ, ಈ ಬಿಸ್ಲಲ್ಲಿ ಹೆಂಗೆ ದನ ಮೇಯ್ಸಕ್ ಹೋಯ್ತೀಯ? ಬ್ಯಾಡ ಬಿಡವ ಎಂದು ಪದ್ದಣ್ಣ ಹೇಳುತ್ತಿದ್ದ ಹಾಗೆ, ಬಿಡು ಅಪ್ಪಯ್ಯ,
ಇವತ್ತು ಹೊಸ್ದಾಗಿ ದನ ಮೇಯ್ಸಕ್ಕೆ ಹೋಯ್ತಿದ್ದೀನ ನಾನು. ಇವತ್ತೊಂದು ದಿನ ಮೇಯಿಸಿದ್ರೆ ಯೋನು ಆಗಕ್ಕಿಲ್ಲ. ನೀನು ಸುಮ್ಕಿರು ಎಂದು ತಂದೆಯನ್ನೇ ಸುಮ್ಮನೆ ಮಾಡಿದಳು. ಇಷ್ಟರವರೆಗೆ ಸುಮ್ಮನಿದ್ದವಳು, ಅಯ್ಯೋ ತಲೆ ಸಿಡಿತೈತೆ, ಬಿರ್ನೆ ಇಡ್ತತ್ತ ತಿಂದ್ಬಿಟ್ಟು ಹೋಯ್ತೀನಿ ಎಂದಳು. ಭೂಮಿ ತಂದುಕೊಟ್ಟ ಮುದ್ದೆ ಊಟ ಮಾಡಿದವಳು ಅವಳ ಬಳಿ ಇರುವ ಸೀರೆಗಳಲ್ಲಿ ಚಂದದ ಒಂದು ಸೀರೆಯನ್ನು ಆರಿಸಿಕೊಂಡು ಉಟ್ಟುಕೊಂಡು ಆ ಪುಡ್ಸಾಮಿ ಕೊಟ್ಟಿದ್ದ 20,000 ಹಣವನ್ನು ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟಿದ್ದಳು. ಅದನ್ನು ತೆಗೆದುಕೊಂಡು ಸೀರೆಯ ಸೆರಗಿಗೆ ಗಂಟು ಹಾಕಿ ಅದನ್ನು ಮುದುರಿ ಹಿಡಿದವಳು ಒಂದು ಬ್ಯಾಗು ಹಿಡಿದು ಪೇಟೆ ಕಡೆಗೆ ನಡೆದಳು. ಅಷ್ಟಕ್ಕೂ ಕಲಾವತಿಗೆ ಯಾವ ತಲೆನೋವು ಕೂಡ ಇರಲಿಲ್ಲ. ಅವಳಿಗೆ ಪೇಟೆಗೆ ಹೋಗಲು ಒಂದು ಕಾರಣ ಬೇಕಿತ್ತು. ಅದಕ್ಕೋಸ್ಕರ ತಲೆನೋವಿನ ನೆಪ ಹಾಕಿ ಪೇಟೆಗೆ ಹೋಗಿದ್ದಳು. ಆ ಪುಟ್ಸಾಮಿ ನೀಡಿದ 20,000 ಹಣದಲ್ಲಿ ತನಗೆ ಒಡವೆ ತೆಗೆದುಕೊಳ್ಳಬೇಕು ಎಂಬ ಆಸೆ ತುಂಬಾ ದಿನದ ಹಿಂದೆ ಚಿಗುರೊಡೆದಿತ್ತು. ಅದನ್ನು ಯಾರಿಗೂ ಹೇಳದೆ ಹಾಗೆ ಬಚ್ಚಿಟ್ಟಿದ್ದಳು. ಇನ್ನೆಷ್ಟು ದಿನ ಅಂತ ಹಣವನ್ನು ಬಚ್ಚಿಡುವುದು ಎಂದು ಯೋಚಿಸಿದವಳು ತಲೆನೋವಿನ ನೆಪ ಹೇಳಿ ಒಡವೆ ತೆಗೆದುಕೊಳ್ಳಲು ಒಡವೆ ಅಂಗಡಿಗೆ ಬಂದಿದ್ದಳು. ಅದೇ 20,000ಕ್ಕೆ ತನ್ನ ಕೊರಳಿಗೆ ಚಂದವಾಗಿ ಕಾಣುವ ಹೊಸ ವಿನ್ಯಾಸದ 40 ಗ್ರಾಂ ಚಿನ್ನದ ಸರವನ್ನು ತೆಗೆದುಕೊಂಡಿದ್ದಳು. ಅಂದಿನ ಕಾಲದ ಚಿನ್ನದ ಬೆಲೆ ಅದು. ಅದ್ಸರಿ, ಸರವನ್ನೇನೋ ತಕೊಂಡೆ, ಆದ್ರೆ ಇದ್ನ ಯಾವಾಗ್ಲಾದ್ರೂ ಹಾಕ್ದಾಗ ಯಾರಾದ್ರೂ ಕೇಳಿದ್ರೆ ಏನು ಹೇಳೋದು ಎಂದು ದಾರಿಯಲ್ಲಿ ಬರುವಾಗ ಯೋಚಿಸತೊಡಗಿದಳು. ಯಾರಾದ್ರೂ ಕೇಳಿದ್ರೆ ಸೆರಗು ಮುಚ್ಕೊಂಡು ನಕಲಿ ಸರ ಅಂದ್ರಾಯ್ತು, ಅದಕ್ಯಾಕೆ ಹೆದರಬೇಕು ಎಂದು ತನಗೆ ತಾನೇ ಹೇಳಿಕೊಂಡು ಮನೆ ಕಡೆ ಬಂದಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.